सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಹಿಂದೊಮ್ಮೆ ವಿದುರ ನೀತಿಯ ಬಗ್ಗೆ ಮಾತಾಡಿದ್ದೆವು. ಅಲ್ಲಿ ಒಬ್ಬ ಬುದ್ಧಿವಂತನ ಲಕ್ಷಣಗಳೇನು, ಒಬ್ಬ ಮೂರ್ಖನ ಲಕ್ಷಣಗಳು ಏನಾಗಿರ್ತವೆ ಇತ್ಯಾದಿಯನ್ನು ಚರ್ಚಿಸಲಾಗಿತ್ತು. ಈ ಬಾರಿ ಅದೇ ವಿದುರ ನೀತಿಯಲ್ಲಿ ನಾಯಕನ ಲಕ್ಷಣಗಳನ್ನು ಹೇಗೆ ಮಹಾಜ್ಞಾನಿಯಾದಂತಹ ವಿದುರ ಧೃತರಾಷ್ಟ್ರನಿಗೆ ತಿಳಿಸ್ಕೊಡ್ತಾನೆ ಅನ್ನುವಂಥ ಒಂದು ವಿಷಯದಲ್ಲಿ ಕಿರು ನೋಟವನ್ನ ಮಾಡೋಣವಂತೆ. ಈ ಮೊದಲು ಇದರ ಪರಿಚಯ ಇಲ್ಲದವರಿಗಾಗಿ ನಾವು ಹೇಳುವುದಿದ್ರೆ, ಈ ವಿದುರ ನೀತಿಯಲ್ಲಿ ಒಟ್ಟು 593 ಶ್ಲೋಕಗಳಿವೆ. ಮಹಾಭಾರತದಲ್ಲಿ ತಾವೆಲ್ಲರೂ ತಿಳಿದಿರುವ ಹಾಗೆ 18 ಪರ್ವಗಳಿವೆ. 5ನೇ ಪರ್ವವಾದಂತಹ ಉದ್ಯೋಗ ಪರ್ವದಲ್ಲಿ 33ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ಇರತಕ್ಕಂತಹ ಅರ್ಥಾತ್ 8 ಅಧ್ಯಾಯಗಳ ಒಂದು ಭಾಗಕ್ಕೆ ವಿದುರ ನೀತಿ ಅಂತ ಹೆಸರು. ಯಾಕಂದ್ರೆ ಆ 8 ಅಧ್ಯಾಯಗಳಲ್ಲಿ ಧೃತರಾಷ್ಟ್ರ ವಿದುರನನ್ನ ಕರೆಸ್ತಾನೆ. ಧೃತರಾಷ್ಟ್ರನಿಗೆ ಶಾಂತಿ ಇಲ್ಲ, ಅವನಿಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಆದ್ರಿಂದ ನಿದ್ರೆ ಬರದೆ ರಾತ್ರಿ ಎಲ್ಲ ಎದ್ದಿರ್ತಾನಲ್ವಾ, ಜಾಗರ ಅಂದ್ರೆ ಎದ್ದಿರೋದು, ಪ್ರಜಾಗರ ಅಂದ್ರೆ ಸ್ವಲ್ಪವೂ ನಿದ್ದೆ ಬರದೆ ಯಾವಾಗಲೂ ಎದ್ದಿರೋದು, ಎಚ್ಚರವಾಗಿರೋದು. ಈ ಭಾಗಕ್ಕೆ ಪ್ರಜಾಗರ ಪರ್ವ ಅಂತ ಇನ್ನೊಂದು ಹೆಸರು ಇದೆ, ಉದ್ಯೋಗ ಪರ್ವದೊಳಗೆ ಇರುವಂತಹದ್ದು. ಇಲ್ಲಿ ತುಂಬಾ ವಿಷಯಗಳು ಬರ್ತವೆ. ಇದು ಈ ಕಾಲದಲ್ಲಿ MBA ಮಾಡ್ತಾರೆ ನೋಡಿ, ಅಥವಾ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, ಸರ್ಟಿಫಿಕೇಟ್ ಕೋರ್ಸ್ ಇನ್ ಮ್ಯಾನೇಜ್ಮೆಂಟ್. ಬರೇ ಜನರಲ್ ಮ್ಯಾನೇಜ್ಮೆಂಟ್ ಅಲ್ಲ, ಯಾವ್ಯಾವ ರೀತಿಯ ಮ್ಯಾನೇಜ್ಮೆಂಟ್ ಮಾಡುವವರಿಗೆಲ್ಲ ಈ ವಿದುರ ನೀತಿ ನಿಜವಾಗಿಯೂ ಅಧ್ಯಯನಕ್ಕೆ ಯೋಗ್ಯವಾದದ್ದು. ಇಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಮೊದಲು ಹೇಳಿದ ಹಾಗೆ ಒಂದು ಕಿರು ನೋಟವನ್ನ ಮಾಡೋಣವಂತೆ. ಯಾಕಂದ್ರೆ ಈ 593 ಶ್ಲೋಕಗಳಲ್ಲಿ ಎಷ್ಟೋ ಕಡೆಯಲ್ಲಿ ನಾಯಕನ ಲಕ್ಷಣವನ್ನ ವಿದುರ ಹೇಳ್ತಾನೆ. ನಾವು ಮೊದಲಿನ 2 ಅಧ್ಯಾಯಗಳಿಂದ ಕೆಲವುದನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ಪ್ರಸ್ತುತಿ ಮಾಡ್ತಾ ಇದ್ದೇವೆ. ಮೂಲ ಸಂಸ್ಕೃತ ಶ್ಲೋಕವನ್ನು ಸ್ವಲ್ಪ ತಿಳಿಸ್ತೀನಿ, ಆಮೇಲೆ ಸಂಕ್ಷಿಪ್ತವಾಗಿ ಅದರ ಅರ್ಥವೇನು ಅನ್ನುವುದನ್ನ ತಿಳಿಸಲಿಕ್ಕೆ ಪ್ರಯತ್ನಿಸ್ತೀನಿ. ವಿದುರ ಮುಖ್ಯವಾಗಿ ಧೃತರಾಷ್ಟ್ರನಿಗೆ ಹಿತವಚನ ಮಾಡಲಿಕ್ಕೆ ಬಂದವನು. ಈ ಯುದ್ಧವನ್ನು ನಿಲ್ಸಪ್ಪ, ನಿನ್ನ ಕೈಯಲ್ಲಿದೆ, ಪುಟ್ ಯುವರ್ ಫುಟ್ ಡೌನ್ ಅಂಡ್ ಡೋಂಟ್ ಅಲೋ ದಿಸ್ ವಾರ್ ಟು ಹ್ಯಾಪನ್ ಅನ್ನೋದಕ್ಕೆ ಬಂದಿದ್ದವನು. ಆದರೆ ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳು ಬರ್ತವೆ, ಅದನ್ನ ವಿದುರ ತಿಳಿಸ್ತಾರೆ. ಕೊನೆಯಲ್ಲಿ ಯಾವ ಸಂಶಯವೂ ಇಲ್ಲದಂತೆ, ಯಾವ ರೀತಿ ಕೂಡ ಧೃತರಾಷ್ಟ್ರನಿಗೆ ವಿದುರ ಏನ್ ಹೇಳ್ತಿದ್ದಾನೆ ಅನ್ನೋ ಹಾಗೆ ಸಂದೇಹ ಬರದಂತೆ ಕಡಾಖಂಡಿತವಾಗಿ ತಿಳಿಸ್ತಾನೆ. ವಿದುರ, ನೀನು ಈಗಲಾದ್ರೂ ಪಾಂಡವರಿಗೂ ಕೌರವರಿಗೂ ಯುದ್ಧ ಮಾಡಬೇಡಿ ಅಂತ ಹೇಳು, ನಿನ್ನ ಆಜ್ಞೆಯನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಅವರು. ನೋಡಿ, ಈ ವಿದುರ ನೀತಿಯ ಅಂತಿಮ ಕೆಲವು ಶ್ಲೋಕಗಳಲ್ಲಿ ವಿದುರ ಆ ಪ್ರಕಾರವಾಗಿ ಬಹಳ ನಿಶ್ಚಿತವಾಗಿ ಯುಧಿಷ್ಠಿರನನ್ನ ರಾಜನಾಗಿ ಮಾಡು, ಇಡೀ ರಾಜ್ಯಕ್ಕಾಗದಿದ್ರೆ ಅರ್ಧ ರಾಜ್ಯವಾಗ ಅವನಿಗೆ ಕೊಡಬೇಕು, ಅವನ ಕ್ಷಾತ್ರ ಧರ್ಮವನ್ನ ಉಳಿಸ್ಲಿಕ್ಕೆ ನೀನು ಸಹಾಯ ಮಾಡಬೇಕು, ಅವನನ್ನು ಈ ಪ್ರಕಾರ ದುರ್ಯೋಧನ ಬಯಸಿದಂತೆ ಓಡಿಸಿಬಿಟ್ರೆ ದುರ್ಯೋಧನನ ಒಂದು ತಪ್ಪು ನಡತೆಯಿಂದ ಯುಧಿಷ್ಠಿರನ ಕ್ಷಾತ್ರ ಧರ್ಮ ಕಳೆದು ಹೋಗುತ್ತೆ, ಅದರಿಂದ ತುಂಬಾ ಕಷ್ಟ ಆಗೋದಿದೆ, ಆಮೇಲೆ ಅದು ತಾತ್ಕಾಲಿಕ ಹೊರತು ಹೆಚ್ಚು ಕಾಲ ಆತರ ಇರೋದಿಲ್ಲ ಇತ್ಯಾದಿಯಾಗಿ ಹೇಳ್ತಾನೆ. ಧೃತರಾಷ್ಟ್ರ ಹೇಳ್ತಾನೆ, ವಿದುರ, ನೀನ್ ಹೇಳಿದ್ದನ್ನ ನಾನು 100ಕ್ಕೆ 100 ಒಪ್ತೀನಿ, ಆದ್ರೆ ನನ್ನ ಪ್ರಾರಬ್ಧ, ಈ ಕರ್ಮ, ಈ ವಿಧಿ ಹೇಗಿದೆ ಅಂತ ಹೇಳಿದ್ರೆ ನಾನು ಬೇರೆ ಏನು ಮಾಡಕ್ ಆಗಲ್ಲ, ನಾನು ದುರ್ಯೋಧನಿಗೆ ಒಪ್ಲೇಬೇಕಾಗುತ್ತೆ, ಇದು ನನ್ನ ಹಣೆ ಬರ ಅಂತ ಹೇಳ್ತಾನೆ. ಎಂತ ಬುದ್ಧಿ ಇಲ್ಲದವನು ನೋಡಿ, ಚಿಕ್ಕ ಮಗುವಿನ ತರ ತನ್ನ ಕೈಯಲ್ಲಿ ಏನೂ ಇಲ್ಲ ಅಂತ. ಅವನು ರಾಜಾದಿ ರಾಜ, ಅವನು ಜೀವಂತ ಇರುವವರೆಗೆ ದುರ್ಯೋಧನನಿಗೂ ಮತ್ತೆ ಯುಧಿಷ್ಠಿರನಿಗೂ ಅವನ ಮಾತು ಕೇಳಲೇಬೇಕು. ಆ ಪ್ರಕಾರವೇ ಇದ್ದಂತಹ ಮೌಲ್ಯ ವ್ಯವಸ್ಥೆ ಆ ಕಾಲದಲ್ಲಿ. ಆದ್ರೆ ತನ್ನ ಕೈಯಲ್ಲಿ ಅಧಿಕಾರ ಇದ್ರೂ ಕೂಡ
ಅದನ್ನು ಚಲಾಯಿಸಲಿಕ್ಕೆ ಬೇಕಾಗುವಂತಹ ಒಂದು ಸ್ಥೈರ್ಯ ಧೃತರಾಷ್ಟ್ರನಲ್ಲಿ ಇರಲಿಲ್ಲ. ಈಗ ಮೊದಲನೇ ಅಧ್ಯಾಯದಲ್ಲಿಯೇ ನಾವು ಒಂದು ಶ್ಲೋಕವನ್ನ ನೋಡ್ತೀವಿ. ಯಾವುದು ಅಂತ ಹೇಳಿದ್ರೆ 74ನೇ ಶ್ಲೋಕದಲ್ಲಿ ನಾಯಕನ ಬಗ್ಗೆ ಒಂದು ಮಾತನ್ನು ಇವಾಗ ಬೇಗನೆ ಹೇಳಬೇಕು. ಈ ವಿದುರ ನೀತಿಯಲ್ಲಿ ಎಲ್ಲೂ ಕೂಡ ನಾಯಕ ಶಬ್ದವನ್ನು ಉಪಯೋಗಿಸಿಲ್ಲ. ನಾವು ಈ ಕಾಲದಲ್ಲಿ ನಾಯಕ, ಲೀಡರ್ ಅಂತ ಉಪಯೋಗಿಸ್ತೀವಿ. ಆ ಕಾಲದಲ್ಲಿ ಇಂತಹ ಹಲವಾರು ಬೋಧನೆಗಳು ರಾಜನ ಲಕ್ಷಣ ಅಂತಲೇ ಬರ್ತಿದ್ವು. ಯಾಕಂದ್ರೆ ಆವಾಗ ಒಂದು ದೇಶಕ್ಕೆ ನಾಯಕ ಅಂದ್ರೆ ಅವನು ರಾಜ. ರಾಜ ಹೇಗಿರ್ಬೇಕು, ಏನಾತ ಮಾಡಬೇಕು, ರಾಜನಾದವನು ಏನನ್ನ ಮಾಡಬಾರದು ಅಂತ ಮಾತು ಬರುತ್ತೆ. ಇಲ್ಲೊಂದು ಚಂದವಾದ ಶ್ಲೋಕ ಇದೆ. ಚತ್ವಾರಿ ರಾಜ್ನಾತು ಮಹಾಬಲೇನ ವರ್ಜ್ಯಾನಿ ಆಹು ಪಂಡಿತಸ್ಥಾನಿ ವಿದ್ಯಾತ್ ಅಲ್ಪ ಪ್ರಜ್ಞೈ ಸಹ ಮಂತ್ರಂ ನ ಕುರ್ಯಾತ್ ನ ದೀರ್ಘ ಸೂತ್ರೈ ಅಲಸೈ ಚಾರಣೈಶ್ಚ. ಬಹಳ ಚಂದವಾಗಿ ವಿದುರ, ನೋಡು, ಯಾರಾದರೂ ಒಳ್ಳೆ ನಾಯಕನಾಗಬೇಕಿದ್ರೆ ಅವನು ಈ 4 ಬಗೆಯ ಮಂದಿ ಜೊತೆ ಅವರ ಅಡ್ವೈಸ್, ಅವರ ಬುದ್ಧಿ ಮಾತು ಕೇಳಲಿಕ್ಕೆ ಹೋಗ್ಬಾರ್ದು. ಅವ್ರನ್ನ ಕರೀಲೇಬಾರ್ದು. ನಿಮ್ಮ ಅಭಿಪ್ರಾಯ ಬೇಕು ನಮಗೆ ಅಂತ ಕರೀಲೇಬಾರ್ದು ಅವ್ರನ್ನ. ಈ 4 ಬಗೆಯ ಜನರು, ಈ 4 ಬಗೆಯ ಜನರನ್ನು ದೂರ ಇಡೋದು, ಅದೇ ಒಳ್ಳೇದು ಅಂತ ಹೇಳ್ತಾನೆ. ಅದು ಯಾರಿರ್ಬೋದು ಆ 4 ಜನ? ಒಂದು, ಅಲ್ಪ ಪ್ರಜ್ಞಾ. ಕೆಲವರು ಇರ್ತಾರೆ, ಅವರಿಗೆ ಹೆಚ್ಚು ಅರಿವೇ ಇಲ್ಲ. ಹೆಚ್ಚು ಅರಿವಿಲ್ಲದಿದ್ದವ್ರ ಹತ್ರ ನಾವು ನಿಮ್ಮ ಹಿತವಚನ ಏನು, ನಿಮ್ಮ ಅಭಿಪ್ರಾಯ ಏನು, ನೀವು ಈ ಸ್ಥಾನದಲ್ಲಿದ್ರೆ ಏನ್ ಮಾಡ್ತಿದ್ರಿ, ನಾನು ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಅವ್ರ ಹತ್ರ ಕೇಳುದು ಬರೇ ಸಮಯ ಹಾಳು. ಯಾಕಂದ್ರೆ ಅವರ ಪ್ರಜ್ಞೆ, ಅವ್ರ ಮನಸ್ಸು ಬೇರೆ ಎಲ್ಲೋ ಇರುತ್ತೆ. ಅವರಿಗೆ ರಾಜ್ಯದ ಬಗ್ಗೆ, ರಾಜ್ಯದ ರಕ್ಷಣೆ ಬಗ್ಗೆ, ಭದ್ರತೆ ಬಗ್ಗೆ, ರಾಜ್ಯದ ಸಮೃದ್ಧಿ ಬಗ್ಗೆ ಅವರು ಆಲೋಚನೆ ಮಾಡುವಂತವರೇ ಅಲ್ಲ. ಆದ್ರಿಂದ ಅಲ್ಪ ಪ್ರಜ್ಞರ ಜೊತೆ ಮಂತ್ರಂನ ಕುರ್ಯ. ಮಂತ್ರ ಇಲ್ಲಿ ಸಲಹೆ ಕೇಳುವಂತದ್ದು, ಕೌನ್ಸೆಲಿಂಗ್ ಅಂತ ನೋಡಿ. ಎರಡನೇದಾಗಿ ದೀರ್ಘ ಸೂತ್ರೈ ಮಂತ್ರಂನ ಕುರ್ಯಾತ್. ನಾಯಕನಾದವನು ಯಾರು ದೀರ್ಘ ಸೂತ್ರಿಗಳು ಅಂದ್ರೆ ಒಂದು ದಿವಸದಲ್ಲಾಗುವಂತಹದ್ದನ್ನ 1 ತಿಂಗಳಲ್ಲೂ ಮಾಡದೆ ಆಮೇಲೆ ಏನಾಯ್ತು ಆ ಕೆಲಸ ಅಂದ್ರೆ ಮಾಡ್ತೀನಿ ಅಯ್ಯೋ ನಾಳೆ ಆಗ್ಬಿಡುತ್ತೆ ಅಂತಾರೆ, ಮತ್ತೆ ಇನ್ನೊಂದು ತಿಂಗಳು ಹೋಗುತ್ತೆ. ದೀರ್ಘ ಸೂತ್ರಿಗಳು ಅವರು ಎಷ್ಟೇ ದೊಡ್ಡ ಮಾತಾಡ್ಬೋದು, ಅವರ ವೈಯಕ್ತಿಕ ಜೀವನದಲ್ಲಿ ಅವರ ಕಾರ್ಯತತ್ಪರತೆಯಲ್ಲಿ ಇಂಥ ರೀತಿ ತುಂಬಾ ಉದ್ದಕ್ಕೆ ಎಳಿತಾ ಹೋಗುವರಾಗಿದ್ರೆ ಅವ್ರ ಹತ್ರ ನೀವು ಹಿತವಚನ ಕೇಳಲೇಬೇಡಿ. ಅದರಿಂದ ಅಲ್ಪ ಪ್ರಜ್ಞೈ ಮಂತ್ರಂನ ಕುರ್ಯಾತ್, ದೀರ್ಘ ಸೂತ್ರೈ ಮಂತ್ರಂನ ಕುರ್ಯಾತ್. 3ನೇ ಕ್ಯಾಟಗರಿ ಏನು? ಅಲಸೈ ಮಂತ್ರಂನ ಕುರ್ಯಾತ್. ಈ 74ನೇ ಶ್ಲೋಕ 1ನೇ ಅಧ್ಯಾಯ, ಮೂಲದಲ್ಲಿ ಉದ್ಯೋಗ ಪರ್ವದ 33ನೇ ಅಧ್ಯಾಯ. ಈ ಮೊದಲೇ ಹೇಳಿದ್ದೀನಿ, ಉದ್ಯೋಗ ಪರ್ವದಲ್ಲಿ 33ರಿಂದ 40ರವರೆಗೆ ಇರ್ತಕ್ಕಂತಹ 8 ಅಧ್ಯಾಯಗಳಿಗೆ ವಿದುರ ನೀತಿಯ ಒಂದು ಇನ್ನೊಂದು ಹೆಸರು. ಹೇಗೆ ನಿಮ್ಗೆಲ್ಲ ತಿಳಿದಿರುವಂತೆ ಭಗವದ್ಗೀತೆ ಕೂಡ ಬೇರೊಂದು ಪರ್ವದಲ್ಲಿ 8 ಅಧ್ಯಾಯಗಳು. 18 ಅಧ್ಯಾಯಗಳು. ಮೂಲದಲ್ಲಿ ಅವುಗಳ ಸಂಖ್ಯೆ ಬೇರೆ ಇರುತ್ತೆ. ಆ 18ನ್ನು ಎತ್ತಿ ಭಗವದ್ಗೀತೆ ಅಂತ ಪ್ರತ್ಯೇಕವಾಗಿ ಎಲ್ಲರಿಗೆ ತಿಳಿಸಲಾಗಿದೆ. 3ನೇ ಗುಂಪು ಆಲಸಿಗಳು, ಲೇಜಿ ಫೆಲೋಸ್. ವೆನ್ ಸಂಬಡಿ ಇಸ್ ಲೇಜಿ, ಡೋಂಟ್ ಕಾಲ್ ಹಿಮ್ ಫಾರ್ ಕನ್ಸಲ್ಟೇಷನ್. ಏನು ನಿಮ್ಮ ಅಭಿಪ್ರಾಯ, ನನಗೆ ಸ್ವಲ್ಪ ದಾರಿ ನೀವು ತಿಳಿಸ್ಕೊಡಿ. ಆಲಸಿಗಳು, ಅವ್ರನ್ನ ದೂರ ಇಡಬೇಕು. ಕೊನೆಯದಾಗಿ ಚಾರಣ ಇಷ್ಟ. ಚಾರಣರು ಯಾರು ಗೊತ್ತೇ? ಗೀತಾ ಪ್ರೆಸ್ನವರು ಬಹಳ ಚಂದವಾಗಿ ಕನ್ನಡದಲ್ಲೂ ಕೂಡ ಅನುವಾದ ಕೊಟ್ಟಿದ್ದಾರೆ. ಗೀತಾ ಪ್ರೆಸ್ ಗೋರಖ್ಪುರ್ನವ್ರು ನಮ್ಗೆಲ್ಲ ತುಂಬಾ ಉಪಕಾರ ಮಾಡಿದ್ದಾರೆ ಬಿಡಿ. ಕನ್ನಡ ಅನುವಾದ ವಿದುರ ನೀತಿದು. ನನ್ನ ಸಂಸ್ಕೃತ ಸಾಕಷ್ಟು ಒಳ್ಳೇದಿದ್ರೂ ಕೂಡ ಕೆಲವು ಕಡೆಯಲ್ಲಿ ಸ್ವಲ್ಪ ಚಾರಣ ಶಬ್ದದ ಅರ್ಥ ಏನಿದು ಅಂತ ಒಮ್ಮೆ ಪಕ್ಕನೆ ಒಂದು 10 ಸೆಕೆಂಡ್ ನಾನು ಕನ್ನಡ ಅನುವಾದ ನೋಡ್ತೀನಿ. ಬರ್ದಿದ್ದಾರೆ ಗೀತಾ ಪ್ರೆಸ್ನ ವಿದ್ವಾಂಸರು. ಅದೇ ನಮ್ಮ ಬೆಂಗಳೂರಿನವರೇ ಕೆಲವು ವಿದ್ವಾಂಸರು ಅನುವಾದ ಮಾಡಿ ಕೊಟ್ಟಿರ್ಬೇಕು ಅವರಿಗೆ. ಹೊಗಳುವವರ ಜೊತೆಗೆ ಸಲಹೆ ಕೇಳಬಾರ್ದು ಅಂತ. ಯಾಕಂದ್ರೆ ಅವ್ರ ಸ್ವಭಾವವೇ ಸುಮ್ಮನೆ ರಾಜನನ್ನು ಹೊಗಳೋದು, ಏನಾದ್ರು ಇನಾಮ್ ಸಿಗುತ್ತೆ, ಅವರಿಗೇನಾದ್ರು ಪುರಸ್ಕಾರ ಸಿಗುತ್ತೆ ಅಂತ. ಅವರು ಸತ್ಯ ಹೇಳುವವರಲ್ಲ, ರಾಜನನ್ನ ಖುಷಿ ಪಡಿಸೋದೇ ಅವರ ಉದ್ದೇಶ. ಆದ್ರಿಂದ ನಾಯಕನಾದವನು ಹೊಗಳು ಭಟ್ರಿಂದ,
ಹಿತವಚನ ಕೇಳಬಾರದು, ಆಲಸಿಗಳಿಂದ ಕೇಳಬಾರದು, ದೀರ್ಘ ಸೂತ್ರಿಗಳಿಂದ ಕೇಳಬಾರದು, ಮತ್ತು ಎಲ್ಲಕ್ಕಿಂತ ಮೊದಲು ಅಲ್ಪ ಪ್ರಜ್ಞರಿಂದ ಬುದ್ಧಿಯನ್ನ ಕೇಳಬಾರದು. ಒಬ್ಬ ನಾಯಕ ನಿಜವಾಗಿಯೂ ಬಹಳ ಉತ್ತಮನಾಗಿದ್ರೆ 5 ಬಗೆಯ ಜನರು ಆ ನಾಯಕನನ್ನು ಯಾವಾಗಲೂ ಹಿಂಬಾಲಿಸ್ತಾ ಇರ್ತಾರೆ ಅಂತ ಬಹಳ ಚೆನ್ನಾಗಿದೆ, ಸೂಕ್ಷ್ಮಗಳಿದೆ. ಅದೇನು ಅಂತ ಹೇಳಿದ್ರೆ ನೋಡಿ, 1ನೇ ಅಧ್ಯಾಯದಲ್ಲೇ 81ನೇ ಶ್ಲೋಕದಲ್ಲಿ ಸರಳವಾದ ಸಂಸ್ಕೃತ, ಪಂಚತ್ವ ಅನುಗಮಿಷ್ಯಂತಿ. ಪಂಚ ಅಂದ್ರೆ 5 ಬಗೆಯ ಜನರು ನಿನ್ನನ್ನು ಹಿಂಬಾಲಿಸ್ತಾರೆ. ಎಲ್ಲಿ ಹೋದ್ರು ಕೂಡ ಅವರು ಬರ್ತಾರೆ. ಅದು ಸ್ವಲ್ಪ ನೀನು ಗಮನಿಸ್ಬೇಕು. ಆ 5 ಮಂದಿಗಳ ಉದ್ದೇಶ ಬೇರೆ ಬೇರೆ ಇರುತ್ತೆ. ಏನಂದ್ರೆ ಯತ್ರ ಯತ್ರ ಗಮಿಷ್ಯಸಿ, ನೀನು ಎಲ್ಲೋದ್ರೂ ಕೂಡ ಅವರು ಬರ್ತಾರೆ. ಯಾರದು? ಬಹಳ ಚೆನ್ನಾಗಿದೆ. ಮಿತ್ರಾಣಿ ಅಮಿತ್ರಾಹ ಮಧ್ಯಸ್ಥಾಹ ಉಪಜೀವಿನಃ. ಮಿತ್ರಾಣಿ, ಸ್ನೇಹಿತರು ನಿನ್ನ ಹಿಂದೆ ಬರ್ತಾರೆ, ನಿನ್ನ ಹಿತವನ್ನು ಬಯಸುತ್ತ. ಶತ್ರುಗಳು ಕೂಡ ನೀನು ಹೋದಲ್ಲೆಲ್ಲ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ಅಥವಾ ಯಾರಿಗೂ ಕಾಣದಿರುವ ಹಾಗೆ ಬಂದು ನೋಡ್ತಾರೆ. ಏನ್ ಮಾಡ್ತಿದ್ದಾನೆ ಇವತ್ತು ರಾಜ, ವಾಟ್ ಈಸ್ ಅಪ್ ಟು, ನಾಯಕಂದೇನು ಇವತ್ತು ಚಟುವಟಿಕೆ. ಅಮಿತ್ರಾಹ ಮಧ್ಯಸ್ಥಾಹ, ಕೆಲವರು ಮಧ್ಯವರ್ತಿಗಳು ಬರ್ತಾರೆ. ಬಹುಶಃ ಅವರ ಉದ್ದೇಶ, ನಾವು ರಾಜನ ಜೊತೆಗಿರೋಣ ಅಥವಾ ರಾಜನ ವಿರುದ್ಧ ಹೋಗೋಣ, ಈ ರಾಜ ಸೋಲುವುದಿದ್ರೆ ಈಗಲೇ ನಾವು ಹಾರಿ ಬಿಡೋಣ ಇನ್ನೊಂದು ಪಕ್ಷಕ್ಕೆ, ಬೇರೆ ಯಾರೋ ಬರ್ತಾರಲ್ಲ ಅವ್ರ ಜೊತೆ. ಈ ರಾಜ ಬಹಳ ದೃಢವಾಗಿದ್ರೆ, ಬಲವಂತನಾಗಿದ್ರೆ ಅಥವಾ ಬಲಶಾಲಿಯಾಗಿದ್ರೆ ಈ ಜಾತಿಗಳು. ಮಧ್ಯಸ್ಥರು ಸ್ವಲ್ಪ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಅವರು ಸ್ವಲ್ಪ ಗಮನಿಸ್ತಾ ಇರ್ತಾರೆ. ಆಮೇಲೆ ಉಪಜೀವ್ಯ ಮತ್ತು ಉಪಜೀವಿ. ಉಪಜೀವಿ ಅಂದ್ರೆ ರಾಜನನ್ನೇ ಅವಲಂಬಿಸುವಂತವರು. ಉಪಜೀವ್ಯ ಅಂತ ಹೇಳಿದ್ರೆ ರಾಜನಿಗೆ ಕೆಲವೊಮ್ಮೆ ಅವಶ್ಯಕತೆ ಬಂದಾಗ ಆಶ್ರಯ ಕೊಡುವ ಸಾಮರ್ಥ್ಯ ಇರುವವರು. ಹೀಗೆ 4-5 ಬಗೆಯ ಜನರು ಸುತ್ತುವರೆದಿರ್ತಾರೆ. ನೀವು ನಾಯಕರಾಗಿದ್ರೆ ನಮ್ಮನ್ನು ಯಾವಾಗಲೂ ಯಾರಾದ್ರೂ ಸುತ್ತುವರಿತಾ ಇದ್ರೆ ಇವರು ಯಾವ ಟೈಪು, ಯಾತಕ್ಕೋಸ್ಕರ ನಮ್ಮ ಹಿಂದಿದ್ದಾರೆ ಅನ್ನೋದನ್ನು ಅರಿಬೇಕು ಅನ್ನೋದೇ ಇಲ್ಲಿ ಹೇಳಿರುವಂತಹ ವಿಷಯ. ನೋಡಿ, ಒಂದೇ ಶ್ಲೋಕದಲ್ಲಿ 2 ಶ್ಲೋಕದಲ್ಲಿ ವಿದುರ ಪ್ರತಿಯೊಬ್ಬ ನಾಯಕನು, ಇನ್ಮುಂದೆ ನಾಯಕ ಅಂತಲೇ ಹೇಳ್ತೀನಿ, ವಿದುರ ಉಪಯೋಗಿಸುವ ಶಬ್ದ ರಾಜ, ನಾಯಕ ಶಬ್ದ ಉಪಯೋಗಿಸ್ತೀನಿ. ಪ್ರತಿಯೊಬ್ಬ ನಾಯಕನು ಕೂಡ 7 ವಿಷಯಗಳನ್ನ ಬಿಡಬೇಕು. ನಿಜವಾಗಿ ಅವನು ಬಲಿಷ್ಠನಾಗಿ ದೀರ್ಘಕಾಲ ವಿಜೃಂಭಣೆಯಿಂದ ರಾಜ್ಯವನ್ನ ಮುಂದೆ ತಗೊಂಡು ಹೋಗುವಂತ ಒಂದು ಅಭಿಲಾಷ ಹೊಂದಿದ್ರೆ 7 ವಿಷಯಗಳನ್ನ ಬಿಡಬೇಕು. ಪ್ರಾರಂಭದಲ್ಲಿ ಆ ಮಾತೇ ಇದೆ. 96-97 ಶ್ಲೋಕಗಳಲ್ಲಿ ಸಪ್ತದೋಷಾಹ ಸದಾ ರಾಜ್ಞ ಘಾತವ್ಯ ವ್ಯಸನೋದಯ. ಯಾಕಂದ್ರೆ ಈ 7 ಹೇಗಂದ್ರೆ, ಇಲ್ಲ ನಾನು ಸ್ವಲ್ಪ ಇದ್ರೊಳಗೆ ಕೈ ಹಾಕ್ತೀನಿ, ಹೆಚ್ಚಿಲ್ಲ ಅಂತ ಹೊರಡ್ತೀವಿ, ಆದ್ರೆ ಬಹುಬೇಗ ಅದು ವ್ಯಸನ ಆಗ್ಬಿಡುತ್ತೆ, ಆಮೇಲೆ ಅದನ್ನ ಬಿಡೋಕೆ ಆಗೋದಿಲ್ಲ. ಈ ಡಯಾಬಿಟಿಸ್ ಜನರು ಒಂದು ಸ್ವಲ್ಪ ಗುಲಾಬ್ ಜಾಮೂನ್ ಅರ್ಧ ಚೂರು ತಿಂತೀವಿ ಅಂತ ಶುರು ಮಾಡ್ತಾರೆ. ವಿಶೇಷವಾಗಿ ಅಲ್ಲಿ ಯಾರು ನೋಡುವರು ಇಲ್ದಿದ್ರೆ ಅಲ್ಲಿ ಇದ್ದು 4-5 ಕೂಡ ಅವ್ರ ಹೊಟ್ಟೆ ಬಂದ್ರು. ಆ ಮೊದಲನೇ ಅರ್ಧ ಗುಲಾಬ್ ಜಾಮೂನ್ ಮುಟ್ಟದಿದ್ರೆ ಒಳ್ಳೆ ಸಂಯಮ ಇರುತ್ತೆ ಅವರಲ್ಲಿ, ಆ ಮೊದಲನೇ ತಗೊಂಡ್ರಲ್ಲೇ ಬೀಳೋರು. ಅದರಿಂದ 7 ದೋಷಗಳು. ಆಮೇಲೆ ವಿದುರ ಹೇಳ್ತಾನೆ, ಯಾವ ಸಂಕೋಚ ಇಲ್ಲದೆ, ಪ್ರಾಯಶೋ ಯೈಹಿ ವಿನಶ್ಯಂತಿ ಕೃತಮೂಲಾಹ ಅಪಿ ಈಶ್ವರ. ಒಳ್ಳೆ ಸ್ಥಾನದಲ್ಲಿರುವವರು, ಒಳ್ಳೆ ಬಂಡವಾಳ ಇದ್ದವರು, ಒಂದಿಷ್ಟು ಕಾಲ ಉತ್ತುಂಗ ಶೃಂಗದಲ್ಲಿ ಕುಳಿತವರು ಕೂಡ ಈ 7ರಲ್ಲಿ ಒಂದು ವ್ಯಸನ, ಒಂದು ದೌರ್ಬಲ್ಯ ಇದ್ರೂ ಸಾಕು, ಬಿದ್ದು ಹೋಗ್ತಾರೆ. ಕೃತಮೂಲಾಹ, ಅವ್ರದ್ದು ಬಂಡವಾಳ ಚೆನ್ನಾಗಿದ್ರೂ ಕೂಡ. ಯಾರು? ಸ್ತ್ರೀ ವಿಷಯವಾಗಿ ಆಸಕ್ತಿ, ಸ್ತ್ರೀಯ ಅಥವಾ ಅವಳು ರಾಣಿಯಾಗಿದ್ರೆ ಯಾವುದು ಪುರುಷನ ಬಗ್ಗೆ ಆಸಕ್ತಿ, ಆಗ ಅರ್ಧ ಸಮಯ ಮನಸ್ಸು ಅಲ್ಲೇ ಹೋಗುತ್ತೆ ಆ ಪುರುಷನ ಬಗ್ಗೆ, ಆ ಸ್ತ್ರೀಯ ಬಗ್ಗೆ. ಆದ್ರಿಂದ ಬಹಳ ಸಂಯಮ ಬೇಕು ಆ ವಿಷಯದಲ್ಲಿ. ಸ್ತ್ರೀಯ ಅಕ್ಷ, ಅಕ್ಷ ಅಂದ್ರೆ ಜೂಜಾಡೋದು, ಗ್ಯಾಂಬ್ಲಿಂಗ್. ನೋಡಿ, ಯುಧಿಷ್ಠಿರನಿಗೆ ಆ ವ್ಯಸನ ಇತ್ತು, ಆದ್ರಿಂದ 12 ವರ್ಷ ಕಾಡಿಗೆ ಹೋಗ್ಬೇಕಾಯ್ತು. ಜೂಜು ಆಡುವ ಒಂದು ವ್ಯಸನ ಇತ್ತು ಅವನಿಗೆ, ಅದನ್ನೇನೋ ರೀತಿ ಸಮರ್ಥಿಸಿಕೊಂಡಿದ್ದ. ಕ್ಷತ್ರಿಯನಾದವನ್ ನಾನು, ಯಾರಾದ್ರೂ ಜೂಜಿಗೆ ಕರೆದಾಗ ಇಲ್ಲ ನಾನು ಆಡೋಕ್ ಬರಲ್ಲ ಅನ್ನೋದು ಹೇಳಿತನ, ಅದರಿಂದ ನಾನು ಧೈರ್ಯದಿಂದ ಆಡ್ತೀನಿ, ಜೂಜಾಡ್ತೀನಿ ಅಂತ ಆ ಶಕುನಿ ಮಾಡಿದಂತಹ ಆಹ್ವಾನಕ್ಕೆ ಅವನು ಹೌದೌದು ಬರ್ತೀನಿ ಅಂತ ಬಂದ. ಆದದ್ದು ದೊಡ್ಡ ದುರಂತ. ಅದ್ರ ಬದಲು ಹೊಗೆಯ
ಜೂಜ್ ಆಡ್ಬೇಕಂತ ಯಾರೋ ಹೇಳಿರ್ಬೋದು, ನನಗೆ ಅನ್ವಯಿಸೋದಿಲ್ಲ. ಕ್ಷಾತ್ರ ಧರ್ಮಕ್ಕೂ ಕೂಡ ಜೂಜ್ ಆಡೋದಕ್ಕೂ ಏನೂ ಸಂಬಂಧ ಇಲ್ಲ. ಕುಸ್ತಿಗೆ ಹೇಳ್ತೀಯ ಬರ್ತೀನಿ, ಖಡ್ಗ ಯುದ್ಧಕ್ಕೆ ಹೇಳ್ತೀಯ ಬರ್ತೀನಿ, ಗದಾ ಯುದ್ಧಕ್ಕೆ ಕರೀತ್ಯಾ ನಾನ್ ಬರ್ತೀನಿ, ಅಥವಾ ನನ್ನ ತಮ್ಮ ಭೀಮ ಬರ್ತಾನೆ. ಈ ಜೂಜಿಗೆಲ್ಲ ಕರಿಬೇಡ ಹೋಗಯ್ಯ ಅಂತ ಹೇಳ್ಬೇಕಿತ್ತು. ಆದ್ರೆ ಯುಧಿಷ್ಠಿರನಿಗೂ ಒಂದು ವ್ಯಸನ ಇತ್ತಂತು. ನಮ್ಮಲ್ಲೊಂದು ಹೇಳ್ತಾರೆ, ಸಕಲ ಗುಣ ಸಂಪನ್ನ ಏಕಗುಣಹೀನ ಅಂತ. ಆ ರೀತಿ ನಮ್ಮೆಲ್ಲರಲ್ಲಿ ಎಲ್ಲೋ ಒಂದು ವ್ಯಸನ ಇರುತ್ತೆ. ಸ್ತ್ರೀಯ ಅಕ್ಷ ಅಂದ್ರೆ ಜೂಜು, ಮೃಗಯ. ಹಿಂದೆ ರಾಜರೆಲ್ಲ ಬೇಟೆ ಆಡುವುದು ಸಾಮಾನ್ಯ ಆಗಿದ್ರೂ ಕೂಡ ಇವನು ವಿದುರನ ದೃಷ್ಟಿಯಲ್ಲಿ ಅದೇ ಬೇರೆಯವ್ರಿಗೆ ಕಳಿಸ್ಬೇಕು. ಈ ರಾಜಂದಿರು ನಾಯಕರಾದವರು ಈ ಬೇಟೆಯಲ್ಲೆಲ್ಲ ಹೆಚ್ಚು ಸಮಯ ಹಾಳು ಮಾಡಬಾರದು. ಪಾನಂ, ಪಾನಂ ಅಂದ್ರೆ ನೀರು ಕುಡಿಯೋದಲ್ಲ, ಮದ್ಯಪಾನ. ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅರ್ಥೈಸ್ಬೇಕು ಇದನ್ನ. 4ನೇದು. 5ನೇದಾಗಿ ವಾಕ್ ಪಾರುಷ್ಯಂ. ಕೆಲವೊಮ್ಮೆ ಯಾರಿಗಾದ್ರೂ ಬೈಬೇಕಿದ್ರೆ ಬೈಬೇಕು ನಾಯಕನಾದವರು. ಅದರಲ್ಲಿ ತುಂಬಾ ಕಠೋರವಾಗಿ ಬೈದ್ರೆ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಎಸೆದ್ರೆ ಇರುವಂತಹ ಸಂಬಂಧ ಹಾಳಾಗುತ್ತೆ. ಆದ್ರಿಂದ ವಾಣಿಯಲ್ಲಿ ತುಂಬಾ ಕಠೋರವಾಗಿರಬಾರದು. ನಿಜವಾಗಿಯೂ ಅವಶ್ಯಕವಿದ್ರೆ ಹೇಳ್ಬೇಕು ಹೊರತು ಸಾಮಾನ್ಯವಾಗಿ ಹೇಳ್ಬೇಕಾದ್ದನ್ನ ಒಂದು ಚಂದದ ರೀತಿಯಲ್ಲಿ ಹೇಳಿ, ನೋಡಿ ನೀವು ಹೀಗೆ ಮಾಡುದು ಸರಿಯಲ್ಲ, ನಿಮ್ಮನ್ನು ಬೇಗ ತಿದ್ದುಕೊಳ್ಳಿ, ಆಯ್ತಾ ಬರ್ತೀನಿ ಅಂತ ಟಕ್ ಅಂತ ಹೋಗ್ಬೇಕು. ಅದು ಬಿಟ್ಕೊಂಡು ಯದ್ವಾತದ್ದು ಅವ್ರಿಗೆ ಬೈದು ಎಲ್ಲರ ಎದುರು ಮುಖಭಂಗ ಮಾಡಿ ಅದೆಲ್ಲ ಮಾಡಿದ್ರೆ ಆಮೇಲೆ ಆತ ನಿಮ್ ಕೆಲಸ ಮಾಡೋದು ಬಿಟ್ಬಿಡ್ತಾರೆ ನೋಡಿ. ಆದ್ರಿಂದ ವಾಕ್ ಪಾರುಷ್ಯಂ 5ನೇದು. ಮಹಚ್ಚ ದಂಡ ಪಾರುಷ್ಯಂ. ನಾಯಕರಾದವರು ಕೆಲವೊಮ್ಮೆ ಶಿಕ್ಷೆ ಕೊಡಬೇಕಾಗತ್ತೆ ತಪ್ಪಿತಸ್ಥರಿಗೆ. ಅಲ್ಲೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡ್ಬೇಕು ಹೊರತು ಅಲ್ಲೂ ಬಹಳ ಕಠೋರವಾದ ಶಿಕ್ಷೆ ಕೊಟ್ರೆ ಅದು ಸರಿಯಲ್ಲ. 7ನೇದಾಗಿ ಅರ್ಥದೂಷಣಂ. ನಾಯಕರ ಕೈಯಲ್ಲಿ ಕೋಶ ಬರುತ್ತೆ. ಜನರಿಗೆ ಹಾಕಿದ ತೆರಿಗೆಯಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ನಾಯಕರ ಕಡೆ ಬಹಳಷ್ಟು ಸಂಪತ್ತು ಸಿಕ್ಕಿರುತ್ತೆ. ಅದನ್ನ ದೂಷಣ ಅಂತ ಹೇಳಿದ್ರೆ ಒಂದಕ್ಕಾಗಿ ಬಂದಿರೋ ಸಂಪತ್ತು ಇನ್ನೊಂದಕ್ಕೆ ಉಪಯೋಗಿಸ್ಬಿಡೋದು. ಒಬ್ಬ ಈಗಿನ ಕಾಲದಲ್ಲಿ ನಾಯಕ ಕ್ರೀಡೆ, ಆಟ, ಓಟ ಅವುಗಳನ್ನೆಲ್ಲ ಪ್ರೋತ್ಸಾಹಿಸಲಿಕ್ಕೆ ಒಂದಿಷ್ಟು ಹಣ ಸಂಗ್ರಹಿಸಿರ್ತಾನೆ. ಅಥವಾ ಕೆಲವೊಮ್ಮೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೋ ಒಂದು ಉದ್ದೇಶಕ್ಕೆ ಹಣ ಬಂದಿರುತ್ತೆ, ಅದನ್ನ ಇನ್ನೊಂದು ಯಾವುದೋ ಉದ್ದೇಶಕ್ಕೆ ಖರ್ಚು ಮಾಡೋದು, ಇನ್ನೊಂದು ಕೊಟ್ಟಿದ್ದನ್ನು ಮತ್ತೊಂದಕ್ಕೆ ಯಾವುದಕ್ಕೆ ಖರ್ಚು ಮಾಡೋದು, ಆಮೇಲೆ ಹೇಗೋ ಅದನ್ನು ಸಮರ್ಥಿಸಿಕೊಳ್ಳೋದು. ಇದು ನಾಯಕರಿಗೆ ಸರಿಯಾದ್ದಲ್ಲ. ಅರ್ಥ ದೂಷಣಂ ಅಂದ್ರೆ ಕೊಟ್ಟಿರುವ ರಿಸೋರ್ಸಸ್, ಕೊಟ್ಟಿರುವ ಗ್ರಾಂಟ್ ಅಂತೀವಿ ನೋಡಿ, ಈ ಕಾಲದಲ್ಲಿ ಗ್ರಾಂಟ್ ಇರುತ್ತೆ, ಅದನ್ನ ತಪ್ಪಾಗಿ ನಾವು ಉಪಯೋಗಿಸಬಾರದು. ಇವಾಗ ಇನ್ನೊಂದು 2ನೇ ಅಧ್ಯಾಯಕ್ಕೆ ಹೋಗ್ತೀನಿ. ಇವಾಗ 2ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ಶ್ಲೋಕದಲ್ಲಿ ವಿದುರ ಚೆನ್ನಾಗಿ ಒಂದರಲ್ಲಿ ಒಬ್ಬ ರಾಜ ತನ್ನ ಸಿಂಹಾಸನದಲ್ಲಿ ಉಳಿಯುವುದು ಹೇಗೆ ಅಂತ ತಿಳಿಸ್ತಾನೆ. ಮುಂದಿನ ಶ್ಲೋಕದಲ್ಲಿ ರಾಜ ತನ್ನ ಸಿಂಹಾಸನದಿಂದ ಬಿದ್ದು ಹೋಗುವುದು ಹೇಗೆ. ಕನ್ನಡದಲ್ಲಿ 2 ಶಬ್ದ ಇದೆಯಲ್ಲ, ಉಳಿಯುವುದು ಮತ್ತು ಅಳಿಯುವುದು. ಅಳಿಯುವುದು ಯಾವಾಗ ನಾವು ಮತ್ತು ಉಳಿಯುವುದು ಯಾವಾಗ ಅಂತ 10ನೇ ಶ್ಲೋಕದಲ್ಲಿ ಬರುತ್ತೆ ಮಾತು. 2ನೇ ಅಧ್ಯಾಯದು ಅಳಿಯುವುದನ್ನು ಮೊದಲು ಹೇಳ್ತಾನೆ. ಯ ಪ್ರಮಾಣಂ ನ ಜಾನಾತಿ ಸ್ಥಾನೇ ವೃದ್ಧೌ ತಥಾಕ್ಷಯೇ ಕೋಶೇ ಜನಪದೇ ದಂಡೇ ನ ಸ ರಾಜ್ಯೇ ಅವತಿಷ್ಠತೆ. ನ ಸಹ ರಾಜ್ಯೇ ಅವತಿಷ್ಠತೆ. ಒಬ್ಬ ನಾಯಕನಂತ ಇರುವವನು ತನ್ನ ಆಸನದಲ್ಲಿ, ತನ್ನ ಪದದಲ್ಲಿ, ತನ್ನ ಸ್ಥಾನದಲ್ಲಿ ನ ಅವತಿಷ್ಠತೆ, ಉಳಿಯೋದಿಲ್ಲ, ಅಳಿತಾನೆ, ಅಳಿದು ಹೋಗ್ತಾನೆ. ಯಾವಾಗ? ಒಂದು ವೇಳೆ ಅವನಿಗೆ ಈ 6 ವಿಷಯಗಳು, ಬಟ್ 6 ಇದೆ, 6 ವಿಷಯಗಳಲ್ಲಿ ಸರಿಯಾದ ಪ್ರಮಾಣ ಗೊತ್ತಿಲ್ಲದಿದ್ರೆ. ಯಾಕಂದ್ರೆ ಎಲ್ಲಕ್ಕೂ ಒಂದು ಹದ ಇರುತ್ತೆ ಅಂತ ಹೇಳ್ತಾರೆ. ಹದವಾಗಿ ನೀವು ಅಡಿಗೆ ಮಾಡುವಾಗ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಮಿಗಿಲಿಲ್ಲ ಅಂತ ಹೇಳಿದ್ದೇನೋ ಸರಿ. ಅದನ್ನ ಓದ್ಕೊಂಡು ಗೊತ್ತು ಇವತ್ತು ನಾನು ಬೇಕಾದಷ್ಟು ಉಪ್ಪು ಹಾಕ್ತೇನೆ ಅಂತ ಸಿಕ್ಕಾಪಟ್ಟೆ ಉಪ್ಪು ಹಾಕಿದ್ರೆ ಯಾರೂ ತಿನ್ನಲ್ಲ. ಮತ್ತೆ ಉಪ್ಪಿಗೂ ಹದ ಬೇಕು, ಸಕ್ಕರೆ ಆಗ್ಲಿ ಉಪ್ಪಾಗ್ಲಿ. ಅಥವಾ ಈ 6 ವಿಷಯಗಳು ಏನದು? ಸ್ಥಾನೇ, ನನ್ನ ರಾಜ್ಯ ಸ್ಟೇಬಲ್. ಸ್ಥಾನ ಅಂದ್ರೆ ಸ್ಥಿರತೆ. ಸ್ಥಿರತೆಯಲ್ಲಿದೆಯಾ? ನನ್ನ ರಾಜ್ಯ ಸ್ಥಿರವಾಗಿದೆಯಾ? ಹೊಗಳು ಭಟ್ರು ಬಂದು ಹೇಳ್ಬೋದು, ರಾಜ ನಿನ್ನ ರಾಜ್ಯ ಇವಾಗ ಏನು ಚಿಂತೆ ಇಲ್ಲ, ಬಹಳ ಚೆನ್ನಾಗಿ ನಡೀತಾ ಇದೆ, ರಾಜ ಎಷ್ಟು ಚೆನ್ನಾಗಿ ನೀನು ನಡೆಸ್ತಿದ್ಯಪ್ಪಾ ಅಂತ ಹೊಗಳಬಹುದು. ಆದ್ರೆ ನಿಜವಾಗಿಯೂ ರಾಜ್ಯದ ಒಳ್ಳೆ ಸ್ಥಿತಿಯಲ್ಲಿದೆಯೋ ಅಥವಾ ಎಂದೂ ಕೂಡ ಬಿದ್ದು ಹೋಗುವ ಸ್ಥಿತಿ ಇದೆಯಾ ಅಂತ ಆತನೇ ಅರಿಯಬೇಕು.
ಆ ಹೊಗಳು ಭಟ್ರ ಮಾತು ಕೇಳಬಾರ್ದು. ಈ ಮೊದಲು ಬಂತಲ್ಲ, ಚಾರಣೈಹಿ ಮಂತ್ರಂನ ಕುರ್ಯಾತ್. ಎರಡನೇದಾಗಿ ವೃದ್ಧವು. ಕೆಲವೊಮ್ಮೆ ಯಾರೋ ಬಂದು ಹೇಳ್ತಾರೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಂತ. ಸರಿಯಾಗಿ ಬೆಳೀತಾ ಇದೆಯಾ? ಹೌ ಡು ಯು ಸೇ ದ್ಯಾಟ್? ಅದಕ್ಕೇನೋ ಆಧಾರ ಇದೆಯಾ? ಬೆಳೀತಾ ಇದೆಯಾ ಅಥವಾ ಕುಗ್ಗುತ್ತಾ ಇದೆಯಾ? ಮುಂದಿನ ಕ್ಷಯ ಕೂಡ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ. ಈಗ ಕೋವಿಡ್ ಎಲ್ಲ ಬಂತು ಒಂದ್ 2-3 ವರ್ಷದ ಹಿಂದೆ. ಆಗ ತುಂಬಾ ದೇಶಗಳಿಗೆ, ತುಂಬಾ ರಾಜ್ಯಗಳಿಗೆ, ತುಂಬಾ ಸಂಘ ಸಂಸ್ಥೆಗಳಿಗೆ, ನಮ್ಮಂತಹ ತುಂಬಾ ವ್ಯಕ್ತಿಗಳಿಗೂ ಕೂಡ ಬಹಳ ಕಷ್ಟ ಆಯಿತು. ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಸಾಧ್ಯವೋ ಅಷ್ಟು. ಆಗ ಕ್ಷಯ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು, ಇಂಥ ಸಮಯದಲ್ಲಿ ನಮ್ಮ ಆದಾಯ ಕಡಿಮೆ ಆಗಿದ್ರೆ, ಬಹಳಷ್ಟು ಸಂಕಷ್ಟಗಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಬೇರೊಂದು ಸಂದರ್ಭದಲ್ಲಿ ಕ್ಷಯ ಆಗಬಾರ್ದು. ಅದರಿಂದ ಕ್ಷಯವನ್ನು ಕೋಶೆ, ಅವನ ಹಣಕಾಸಿನ ಟ್ರೆಷರಿ ಅಂತೇವೆ ನೋಡಿ ಹೆಂಗಿದೆ, ಜನಪದೇ, ಎಲ್ಲ ಭೂಮಿ. ಎಲ್ಲಾದ್ರೂ ಯಾರಾದ್ರೂ ಅತಿಕ್ರಮಣ ಮಾಡ್ತಿದ್ದಾರಾ? ಯಾರು ಹದ್ದು ಮೀರಿ ನಮ್ಮ ಜಾಗವನ್ನು ತಗೊಂಡಿದ್ದಾರ ನೋಡ್ತಾ ಇರ್ಬೇಕು. ದಂಡೇ, ಆಮೇಲೆ ತಪ್ಪಿತಸ್ಥರಿಗೆ ಸರಿಯಾದ ರೀತಿ ನಾವು ಶಿಕ್ಷೆ ಕೊಡ್ತಾ ಇದ್ದೀವೋ? ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಶಿಕ್ಷೆ ಕೊಡದಿದ್ದರೆ ಆ ಮಂದಿ ಇವತ್ತು ಸಣ್ಣ ತಪ್ಪು ಮಾಡಿದವರು ನಾಳೆ ಹೋಗಿ ದೊಡ್ಡ ತಪ್ಪು ಮಾಡುವುದರಲ್ಲಿ ಸಂಶಯ ಇಲ್ಲ. ಇದನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ, ಪ್ರಮಾಣ ಶಬ್ದ ಕನ್ನಡದಲ್ಲೂ ಕೂಡ ಒಂದು ಅಳತೆಗೆ ಹೇಳ್ತೀವಿ. ಸರಿಯಾದ ಪ್ರಮಾಣದಲ್ಲಿ ಅಂದ್ರೆ ಇನ್ ರೈಟ್ ಮೆಷರ್. ಇಲ್ಲಿ ನಾನೇ ಇವತ್ತು ಆಫ್ಟರ್ ಡಿಕ್ಷನರಿ ಚೆಕ್ ಮಾಡಿಕೊಂಡೆ ಮತ್ತೊಮ್ಮೆ. ಪ್ರಮಾಣ ಶಬ್ದವನ್ನ ಕ್ವಾಂಟಿಟಿ ಅರ್ಥದಲ್ಲಿ ಅಥವಾ ಮೆಷರ್ಮೆಂಟ್ ಅರ್ಥದಲ್ಲಿ ಉಪಯೋಗಿಸಿದಾರಾ ಅಥವಾ ಒಂದು ತಿಳಿಯಲಿಕ್ಕೆ ಬೇಕಾಗುವಂತಹ ಆಧಾರ. ವೇದಾಂತದಲ್ಲೂ ಕೂಡ ಬ್ರಹ್ಮಜ್ಞಾನಕ್ಕೆ ಶಬ್ದ ಪ್ರಮಾಣವೇ ಆಧಾರ ಅಂತಾರೆ. ಗುರು ಹೇಳಿದ ಮಾತನ್ನ ಅರ್ಥ ಮಾಡಿಕೊಂಡಾಗ ಶಬ್ದ ಆಪ್ತವಾಕ್ಯ. ಹೇಗೆ ಒಂದು ರೂಪವನ್ನ ಅಥವಾ ಬಣ್ಣವನ್ನ ತಿಳಿಯಲಿಕ್ಕೆ ಕಣ್ಣು ಪ್ರಮಾಣವೋ, ಒಂದು ಶಬ್ದವನ್ನು ತಿಳಿಯಲಿಕ್ಕೆ ಕಿವಿ ಪ್ರಮಾಣವೋ, ಆ ರೀತಿಯಲ್ಲಿ ನಾನು ಬ್ರಹ್ಮ, ನಾನು ಚೈತನ್ಯ, ನಾನು ಈ ಶರೀರ ಮನಸ್ಸಲ್ಲ ಅನ್ನೋದನ್ನು ತಿಳಿಬೇಕಾದ್ರೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ, ಆ 5 ಪ್ರಮಾಣಗಳು ಕೆಲಸ ಮಾಡೋದಿಲ್ಲ. ವೇದಾಂತ ಜ್ಞಾನ ಆಗ್ಬೇಕಾದ್ರೆ ಶಬ್ದ ಪ್ರಮಾಣ ಅಂತ ಒಂದು ಮಾತು ಬರುತ್ತೆ. ಅಲ್ಲೆಲ್ಲ ಪ್ರಮಾಣ ಅಂತ ಹೇಳಿದ್ರೆ ತಿಳಿದುಕೊಳ್ಳಿಕ್ಕೆ ಉಪಯೋಗ ಆಗುವಂತ ಒಂದು ವಿಷಯ. ಆದ್ರೆ ಇಲ್ಲಿ ನಾನು ಅದನ್ನು ವೆರಿಫೈ ಮಾಡಿಕೊಂಡೆ. ಪ್ರಮಾಣಂ ನ ಜಾನಾತಿ, ಇವೆಲ್ಲ ಎಷ್ಟಿರಬೇಕು, ಎಷ್ಟಿದ್ರೆ ಚಂದ, ಕ್ವಾಂಟಿಟಿ ಮೆಷರ್ ಇಷ್ಟಿದ್ರೆ ಸರಿ. ಈಗ ಒಂದು 6 ತಿಂಗಳ ಮಗು ಎಷ್ಟು ಶಕ್ತಿ ಇರಬೇಕು ಅದಕ್ಕೆ, ಅದು ನಡಿಲಿಕ್ಕೆ ಶುರು ಮಾಡಬೇಕು ಅಥವಾ ಮಗುಚಲಿಕ್ಕೆ ಶುರು ಆಗಬೇಕು, ಎಷ್ಟು ವಯಸ್ಸಿಗೆ ಅದು ನಿಂತ್ಕೋಬೇಕು, ಎಷ್ಟು ವಯಸ್ಸಿಗೆ ಸ್ವಲ್ಪ ನಡಿಬೇಕು ಅಂತೆಲ್ಲ ಒಂದು ಪ್ರಮಾಣ ಇರುತ್ತೆ. ಅದು ತಿಳಿದವರು ತಿಳಿತಾರೆ. ಕೆಲವು ಮಕ್ಕಳೆಲ್ಲ ಆಗಿ ಕೆಲವು ಮೊಮ್ಮಕ್ಕಳನ್ನೆಲ್ಲ ನೋಡಿದವರಿಗೆ ಚೆನ್ನಾಗಿ ಗೊತ್ತಾಗಿರೋದು, ಮದುವೆ ಆಗದಿದ್ದವರಿಗೆ ಗೊತ್ತೇ ಆಗಿರೋದು, ಯಾಕಂದ್ರೆ ಅವ್ರು ಸ್ವತಃ ನೋಡಿರೋದಿಲ್ಲ. ಪ್ರಮಾಣ ಅಂದ್ರೆ ಗಾತ್ರ ಅಥವಾ ಎಷ್ಟರ ಮಟ್ಟಿಗೆ ಅಂತ. ಇವಾಗ ಯಾರು ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿರ್ತಾನೋ ಅವನು ಉಳಿತಾನೆ. ಇಲ್ವಾದ್ರೆ ಪ್ರಮಾಣಂ ನ ಜಾನಾತಿ, ಯಾರು ಇದರ ಸರಿಯಾದ ಅಳತೆ ತಿಳಿದಿರೋದಿಲ್ವೋ ಅವನು, ಯಾಕಂದ್ರೆ ಅವನ ಎಸ್ಟಿಮೇಷನ್ಸ್, ಅವನ ಅಸೆಸ್ಮೆಂಟ್, ಕಂಪನಿಗಳಲ್ಲೂ ಕೂಡ ಪ್ರತಿ ವರ್ಷದಲ್ಲಿ ಕೆಲವೊಮ್ಮೆ 2 ಕಡೆ ಕೂಡ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಆಮೇಲೆ ಇಯರ್ಲಿ ಅಸೆಸ್ಮೆಂಟ್ ಹೇಗೆ ನಡೀತಾ ಇದೆ ನಮ್ದು ಸಂಸ್ಥೆ ಅಂತ. ಆತರ ಯಾರು ಸರಿ ಮಾಡ್ತಾರೋ ಒಳ್ಳೇದು, ಮಾಡದಿದ್ರೆ ನ ರಾಜ್ಯೇ ತಿಷ್ಠತಿ. ಅದನ್ನೇ ಇನ್ನೊಂದು ಶ್ಲೋಕದಲ್ಲಿ ಉಳಿಯೋರು ಯಾರು? ಯಸ್ತು ಏತಾನಿ ಪ್ರಮಾಣಾನಿ ಯಥೋಕ್ತಾನಿ ಅನುಪಶ್ಯತಿ ಯುಕ್ತಃ ಧರ್ಮಾರ್ಥಯೋಃ ಜ್ಞಾನೇ ಸರಾಜ್ಯಮಧಿಗಚ್ಚತಿ. ನಾಯಕನಾಗಿರೋದು ತಮಾಷೆ ಅಲ್ಲ, ಇಟ್ಸ್ ನಾಟ್ ಎ ಜೋಕ್. ನಾಯಕನಾಗಿರುವುದರಲ್ಲಿ ಕೆಲವರಿಗಂತೂ ದೇವ್ರ ದಯೆಯಿಂದ, ಅವರ ಪೂರ್ವಕರ್ಮದಿಂದ, ಅವರು ಬೆಳೆದ ರೀತಿಯಿಂದಾಗಿ ಒಳ್ಳೆ ಆ ಸಾಮರ್ಥ್ಯ ಇರುತ್ತೆ. ನಮ್ಮಲ್ಲಿ ಎಷ್ಟೋ ಮಂದಿಗೆ ಅದಿರೋದಿಲ್ಲ. ನಾವು ಬೇರೆ ಯಾವುದೋ ವಿಷಯದಲ್ಲಿ ಬಹಳ ಜಾಣರಿರ್ಬೋದು, ಆದ್ರೆ ಏನೋ ಸಂಸ್ಥೆಯನ್ನ, ಏನೋ ಒಂದು ಗುಂಪನ್ನ, ಯಾವುದೋ ಒಂದು 100 ಜನ ಅಲ್ಲಿ ಇರುವಂತಹ ಒಂದು ಜವಾಬ್ದಾರಿಯನ್ನು ವಹಿಸಬೇಕಾದ್ರೆ ಕೆಲವು ಗುಣಗಳು, ಕೆಲವು ಅರ್ಹತೆಗಳು ಅದಿರೋದಿಲ್ಲ. ಆವಾಗ ವಿದುರ ನೀತಿ, ಭಗವದ್ಗೀತೆ, ವಾಲ್ಮೀಕಿ ರಾಮಾಯಣ ಮತ್ತೆ ಎಷ್ಟೋ ಬೇರೆ ಗ್ರಂಥಗಳಲ್ಲೂ ಕೂಡ ನಾಯಕರು ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ತಮ್ಮನ್ನು ತಾವು ಬದಲಾಯಿಸ್ಕೊಳ್ಬೇಕು ಇತ್ಯಾದಿ ಎಷ್ಟೋ ಮ್ಯಾನೇಜ್ಮೆಂಟ್ ಗುರುಗಳು ಕೂಡ ತಿಳಿಸ್ತಾರೆ. ಆ ಕಾಲದಲ್ಲಿ ಸ್ಟೀವನ್ ಕೋವಿ ಅವರು ಅದಕ್ಕೆ ಲೀಡರ್ಶಿಪ್ಪಿಗೆ
ಒಂದು ಅಬ್ರಿವೇಶನ್ ಮಾಡಿದ್ರು, ಏನದು PCL ಅಂತ. ಆಮೇಲೆ ಅದನ್ನೊಂದು ಸ್ವಲ್ಪ ಸೆಪರೇಟ್ ಬುಕ್ ಮಾಡಿದ್ರು. ಅದು ಆ 7 ಅಭ್ಯಾಸಗಳಲ್ಲೂ 7 ಹ್ಯಾಬಿಟ್ಸ್ ಅಲ್ಲೂ ಒಂದಿತ್ತು. ಆಮೇಲೆ ಪ್ರಿನ್ಸಿಪಲ್ ಸೆಂಟರ್ಡ್ ಲೀಡರ್ಶಿಪ್, ಅದು ಅಮೇರಿಕನ್ ಇಂಗ್ಲಿಷ್ ನಲ್ಲಿ ಹಾಕಿತ್ತು. ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಕೂಡ ಪ್ರಿನ್ಸಿಪಲ್ ಸೆಂಟರ್ಡ್ ಲೀಡರ್ಶಿಪ್ಗೆ ಬೇರೊಂದು ಶಬ್ದ ಇತ್ತು. ಧರ್ಮರಾಜ ಯುಧಿಷ್ಠಿರ ಅವರೆಲ್ಲ ಅದನ್ನೇ ಪಾಲಿಸಿದ್ದು. ಅದೇನು? ಪ್ರಿನ್ಸಿಪಲ್ ಶಬ್ದ ಅಲ್ಲ, ಧರ್ಮ ಸೆಂಟರ್ಡ್ ಲೀಡರ್ಶಿಪ್. ಧರ್ಮದ ಒಂದು ಅಡಿಪಾಯದ ಮೇಲೆ ನೀವು ನಿಂತಿದ್ರೆ, ಧರ್ಮದ ಮಂಚದ ಮೇಲೆ ನೀವು ನಿಂತಿದ್ರೆ, ಅವಾಗ ನೀವು ಖಂಡಿತ ಯಶಸ್ವಿ ಆಗ್ತೀರ. ಆಗ ನಿಮಗೊಂದು ವೇಳೆ ಒಂದು ಕುಶಲತೆ ಮೊದಲು ಇಲ್ದಿದ್ರೂ ಕೂಡ ಆ ಧರ್ಮದ ಆಧಾರದಲ್ಲಿ ನೀವು ನಿಂತಿರುವಾಗ ಕೆಲವೆಲ್ಲ ಮೌಲ್ಯಗಳು ನಿಮ್ಮಲ್ಲಿ ಬರ್ತವೆ. ಆ ಮೌಲ್ಯಗಳಿಂದಾಗಿ ನಿಮಗೆ ತಿಳಿದಿದ್ದನ್ನ ತಿಳಿತೀರಿ, ಕಲ್ತ್ಕೋತೀರ. ಯು ಆರ್ ಓಪನ್ ಟು ಲರ್ನಿಂಗ್. ಸಪೋಸ್ ಯು ಆರ್ ಪುವರ್ ಇನ್ ಡೀಲಿಂಗ್ ವಿತ್ ಫಿನಾನ್ಸ್, if you have a commitment to truth, commitment to your duties, then you will learn about finance. ಕೂತ್ಕೊಂಡು ಹಗಲು ರಾತ್ರಿ ಕೂತ್ಕೊಂಡು ಅದೇನದು ಫಿನಾನ್ಸ್, ಇನ್ಕಮ್, ಎಕ್ಸ್ಪೆಂಡಿಚರ್, ಏನೇನೋ ನಿಯಮಗಳು ತಿಳ್ಕೊಳ್ತೀರಾ. ಅದೇ ತರ ಇನ್ಯಾರಿಗೋ ಮತ್ತೇನೋ ಗೊತ್ತಿರೋದಿಲ್ಲ. ಆದ್ರೆ ಅವರದ್ದು ಶೀಲ ಚೆನ್ನಾಗಿದ್ರೆ, ಧರ್ಮ ಚೆನ್ನಾಗಿದ್ರೆ, ಧರ್ಮ ನಿಷ್ಠೆ ಚೆನ್ನಾಗಿದ್ರೆ, ಯಾವುದವರಿಗೆ ಮೊದಲು ಗೊತ್ತಿರಲಿಲ್ಲವೋ ಅದನ್ನ ಪರಿಶ್ರಮ ಪಟ್ಟು ಬಹುಬೇಗ ತಿಳ್ಕೊಳ್ತಾರೆ. ಆದ್ರಿಂದ ಧರ್ಮನಿಷ್ಠವಾದ ನಾಯಕತ್ವ ಭಾರತೀಯ ಸಾಹಿತ್ಯದಲ್ಲಿ ಮೊದಲಿಂದ ಬಂದಿರುವಂತಹ ಒಂದು ಅಭಿವ್ಯಕ್ತಿ. 1997ರಲ್ಲಿ ನನಗೆ ಆ ಸ್ಟೀವನ್ ಕೋವಿಯನ್ನ ಭೇಟಿಯಾಗಿ ಒಂದು 20 ನಿಮಿಷ 1-to-1 ಮಾತಾಡುವ ಅವಕಾಶವು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ಹೋಟೆಲ್ನಲ್ಲಿ ಸಿಕ್ಕಿತ್ತು. ಬಹಳ ಚೆನ್ನಾಗಿ ಆತ ಮಾತಾಡಿದ, ಕೆಲವು ಸಂಶಯಕ್ಕೆ ಉತ್ತರವೂ ಕೊಟ್ಟ. ಇರ್ಲಿ, ಆತ ಚೆನ್ನಾಗಿ ಹೇಳ್ತಾನೆ ಅವನ ಪುಸ್ತಕದಲ್ಲಿ. ಕೆಲವರ ಲೈಫ್ ಏನು ಗೊತ್ತೇ, ಪ್ರಿನ್ಸಿಪಲ್ ಸೆಂಟ್ರಡ್ ಲೈಫ್ ಅಲ್ಲ. ಅದು ಬಿಟ್ಕೊಂಡು ಒಬ್ಬ ಗಂಡಸು ತನ್ನ ಹೆಂಡತಿಗೆ ತುಂಬಾ ಅಟ್ಯಾಚ್ ಆಗಿದ್ರೆ ವೈಫ್ ಸೆಂಟರ್ಡ್ ಲೀಡರ್ಶಿಪ್ ಅಂತ. ಹೆಂಡತಿಗೆ ಏನ್ ಬಯಸ್ತಾಳೋ ಅದು ಮಾಡ್ಕೊಡ್ತಾನೆ. ಹಾಗೆ ಲೇಡಿ ಕೂಡ ಹಸ್ಬೆಂಡ್ ಸೆಂಟರ್ಡ್ ಲೈಫ್. ಇನ್ನು ಕೆಲವರಿಗೆ ಮತ್ಯಾವುದು ಮುಖ್ಯವಲ್ಲ, ಮನಿ ಸೆಂಟರ್ಡ್ ಲೈಫ್. ಹಣ ಹಣ ಹಣ. ಮತ್ತೆ ಕೆಲವರಿಗೆ ಬೇರೆ ಏನೂ ಮುಖ್ಯವಲ್ಲ, ಹೆಂಡತಿಯು ಬೇಡ, ಗಣ್ಣು ಬೇಡ, ಹಣವೂ ಬೇಡ, ದಿನ ಮಜಾ ಮಾಡ್ಬೇಕು, ಐಸ್ ಕ್ರೀಮ್ ತಿಂತಾ ಇರ್ಬೇಕು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಚೆನ್ನಾಗಿ ಊಟ ಮಾಡ್ಬೇಕು. ಋಣಂ ಕೃತ್ವ ಘೃತಂ ಪಿಬೇಕಂತೆ. ಸಾಲ ಮಾಡಿದ್ರು ಪರವಾಗಿಲ್ಲ, ಚೆನ್ನಾಗಿ ತುಪ್ಪ ತಿನ್ಬೇಕು ಅಂತ ಹೇಳಿಕೆ ಇದೆ. ಶಿವನ್ ಕೋವಿ ಹೇಳ್ತಾನೆ, ಇಫ್ ಯು ಆರ್ ಲಿವಿಂಗ್ ಎ ಲೈಫ್ ಸೆಂಟರ್ಡ್ ಇನ್ ಪ್ಲೆಷರ್, ಸಾಕಷ್ಟು ಗಮ್ಮತ್ತು ಮಾಡ್ಬೇಕಂತ ಒಂದು ಶಬ್ದ ಇದೆಯಲ್ಲ, ಗಮ್ಮತ್ತು ಮಾಡ್ಬೇಕು, ಗಮ್ಮತ್ತು. ಹೀಗಿದ್ರೆ ಪ್ರಯೋಜನ ಇಲ್ಲ. ಹಾಗೆ ಅವನು ಹೇಳಿ 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 ಕೆಲವರು ಫ್ರೆಂಡ್ ಸೆಂಟರ್ಡ್, ಫ್ರೆಂಡ್ಸ್ ಒಂದು ಸೀಟಿ ಹಾಕಿದ್ರೆ ಆಯ್ತು, ಎಲ್ಲ ಬಿಟ್ಟು ಅವ್ರ ಜೊತೆ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಎನಿಮಿ ಸೆಂಟರ್ಡ್, ಹಗಲು ರಾತ್ರಿ ಶತ್ರುಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಶಿವ ಶತ್ರುಗಳ ಬಗ್ಗೆ ಆಲೋಚನೆ ಮಾಡ್ಬೇಕು, ಬಟ್ ಎಲ್ಲಾ ಬಿಟ್ಟು ಬರೇ ಶತ್ರುಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ನಿಮ್ ಕೆಲಸ ನಡೆಯೋದು ಹೇಗೆ? ಅದೆಲ್ಲ ತಿಳಿಸ್ಬಿಟ್ಟು ಆತ ಸ್ಟೀವನ್ ಕೋವಿ ತನ್ನ ಪುಸ್ತಕದಲ್ಲಿ ಹೇಳ್ತಾನೆ, ಅವೆಲ್ಲಕ್ಕೂ ತನ್ನ ಸ್ಥಾನ ಇದೆ. ಹಣಕ್ಕೆ ಸ್ಥಾನ ಇದೆ, ವಿಷಯ ಭೋಗಕ್ಕೆ ಸ್ಥಾನ ಇದೆ, ಹೆಂಡತಿಯನ್ನು ನೋಡ್ಕೋಬೇಕು ಅಥವಾ ಹೆಂಗಸು ಗಂಡನ ನೋಡ್ಕೊಳ್ಬೇಕು, ಎಲ್ಲಕ್ಕೂ ಸ್ಥಾನ ಇದೆ. ಆದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಕೋವಿ ಹೇಳೋದು, ಯು ಮಸ್ಟ್ ಬಿ ಪ್ರಿನ್ಸಿಪಲ್ ಸೆಂಟರ್ಡ್. ನಮ್ಮ ಸಾಹಿತ್ಯದಲ್ಲಿ ವಿ ಮಸ್ಟ್ ಬಿ ಧರ್ಮ ಸೆಂಟರ್ಡ್, ಧರ್ಮದ ಒಂದು ಮಂಚದ ಮೇಲೆ ನಿಂತಿರ್ಬೇಕು ಅಂತ. ಇನ್ನೊಂದು ಕೊನೆಯದು ನೋಡೋಣ. ಇದು ಒಂದು ದೃಷ್ಟಾಂತವನ್ನು ಉಪಯೋಗಿಸಿ ಆ ಕಾಲದಲ್ಲಿ ರಾಜರು, ಈ ಕಾಲದಲ್ಲಿ ನಾಯಕರು, ಮಂತ್ರಿಗಳು ಅವರೆಲ್ಲ ತೆರಿಗೆ ಹೇಗೆ ಹಾಕಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದೆ, ಎಲ್ಲ ಕಡೆಯೂ ಇದೆ ತೆರಿಗೆ ಹಾಕೋದು. ಪ್ರಜೆಗಳು ಆದಾಯವನ್ನ ಪಡೀತಾರೆ, ಪ್ರಜೆಗಳು ಹಣ ಸಂಪಾದಿಸ್ತಾರೆ, ಅದರಲ್ಲಿ ಒಂದಷ್ಟನ್ನ ಸರ್ಕಾರ ತಗೊಳ್ಳುತ್ತೆ. ಆ ತೆರಿಗೆ ಬಗ್ಗೆ ಒಂದು ಶ್ಲೋಕ ಇದೆ. ಇದು 2ನೇ ಅಧ್ಯಾಯದ 17ನೇ ಶ್ಲೋಕ. ಈ ದೃಷ್ಟಾಂತ ನಾನು ಮೊದಲು ಎಲ್ಲೂ ನೋಡಿರ್ಲಿಲ್ಲ. ನಾನು ನೋಡಿದ್ರೆ ಅಲ್ಲಿ ಇಲ್ಲಿ ಇದೆ. ಅದು ಈ ವಿದುರ ನೀತಿಯಲ್ಲಿ 2-3 ಕಡೆ ಬರುತ್ತೆ. ಇಲ್ಲಿ 2ನೇ ಅಧ್ಯಾಯದಿಂದ ಹೇಳ್ತಾ ಇದ್ದೀನಿ. ಬಹಳ ಸರಳವಾದ ಸಂಸ್ಕೃತ, ನೀವು ಗಮನವಿಟ್ಟು ಕೇಳಿದ್ರೆ ಅನುವಾದ ಮಾಡಬೇಕಾಗಿಲ್ಲ. ಯಥಾ ಮಧು ಸಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದಃ ತದ್ವದರ್ಥಾನ್ ಮನುಷ್ಯೇಭ್ಯಃ ಆದದ್ಯಾತ್ ಅವಿಹಿಂಸಯಾ. ಶ್ಲೋಕ. ಷಟ್ಪದ ಅಂದ್ರೆ 6 ಕಾಲುಗಳುಳ್ಳದ್ದು. ದುಂಬಿ, ದಟ್ ಈಸ್ ಹನಿ ಬಿ,
ಲೋಕೆ ಸಜ್ಜನ ಷಟ್ಪದೈ ರಹ ರಹ ಪೇಪೀಯ ಮಾನಂ ಮುದಾ ಅಂತ ನಾವು ಗೀತಾ ಧ್ಯಾನ ಶ್ಲೋಕದಲ್ಲಿ ಹಾಡ್ತೀವಿ. ಅಲ್ಲೂ ಅಷ್ಟೇ, ಲೋಕೆ ಸಜ್ಜನ ಷಟ್ಪದೈ, ಸಜ್ಜನರೇ ದುಂಬಿಗಳ ಹಾಗೆ, ಮತ್ತು ಮಹಾಭಾರತ ಅನ್ನುವಂತಹ ಕಮಲದಲ್ಲಿ ಇರುವಂತಹ ಗೀತೆ ಅನ್ನುವಂತಹ ಮಕರಂದವನ್ನು ಆ ಜೇನುದುಂಬಿಗಳು ಬಂದು ಹೀರ್ತವೆ. ಅಂತ ಮಹಾಭಾರತ ಕಮಲಕ್ಕೆ ನಾವು ನಮಸ್ಕರಿಸೋಣ. ಶ್ರೇಯೋ ನ ಬರ್ತಲ್ಲ ಕೊನೆಗೆ. ಆ ತರ ಇಲ್ಲಿ ಷಟ್ಪದ, ಒಂದು ದುಂಬಿ ಬೇರೆ ಬೇರೆ ಹೂವುಗಳಿಗೆ ಹೋಗುತ್ತೆ, ಹೂವುಗಳಲ್ಲಿ ಅದು ಒಳ ಹೊಗ್ಗಿ ಆ ಮಕರಂದವನ್ನು ಹೀರುತ್ತೆ. ಆದರೆ ಬಹಳ ಸೋಜಿಗದ ವಿಷಯ ಏನಂದ್ರೆ, ಹಾಗೆಲ್ಲ ಹೋದ್ರೂ ಕೂಡ ಒಂದು ಹೂವನ್ನು ಕೂಡ ಕೆಡವಿ ಹಾಕೋದಿಲ್ಲ ದುಂಬಿ. ಎಲ್ಲಾದ್ರೂ ನೋಡಿದೀರಾ? ಆ ದುಂಬಿ ಬಂತು, ಮಕರಂದ ಹೀರ್ತು, ಅದು ಎದ್ದು ಹೋಗುವಾಗ ಆ ಹೂ ಮುರಿದು ಹೋಯ್ತು, ಆ ಹೂ ಎರಡು ತುಂಡಾಯ್ತು, ಅಥವಾ ಆ ಹೂ ತುಂಬಾ ಹಾಳಾಗ್ಬಿಡ್ತು. ಏನೂ ಇಲ್ಲ. ಆ ಹೂವಿಗೆ ಯಾವ ರೀತಿಯೂ ಅಪಾಯವಾಗದಂತೆ, ಆ ಹೂ ಯಾವ ರೀತಿಯಲ್ಲೂ ಘಾಸಿಗೊಳ್ಳದಂತೆ ಆ ಜೇನುದುಂಬಿ ಮಕರಂದವನ್ನು ಹೀರ್ಕೊಂಡು ಮುಂದಿನ ಹೂವಿಗೆ ಹೋಗುತ್ತೆ. ಯಥಾ ಷಟ್ಪದ ಪುಷ್ಪಾಣಿ ರಕ್ಷನ್, ಪುಷ್ಪಗಳನ್ನ ಕಾಪಾಡುತ್ತಾ ತನಗೆಷ್ಟು ಬೇಕೋ ಮತ್ತು ಏನ್ ಬೇಕೋ ಅಷ್ಟು ಮಾತ್ರ ಎತ್ಕೊಂಡು ಮುಂದೋಗುತ್ತೆ. ಯಥಾ ಮಧು ಸಮಾದತ್ತೆ, ಮಕರಂದಕ್ಕೆ ಮಧು ಅಂತ ಹೇಳಿದ್ದಾರೆ. ಜೇನು, ಅದು ಜೇನು ಆಮೇಲೆ ಆಗತ್ತೆ, ಅದು ಪ್ರಾರಂಭದಲ್ಲಿ ಮಕರಂದ ಅಂತೀವಿ. ತದ್ವತ್, ಆ ರೀತಿಯಲ್ಲಿ ನಾಯಕರಾದವರು ತದ್ವಾ ಇವ್ರ ಹತ್ರ ತುಂಬಾ ಹಣ ಇದೆ, 50% ತಗೊಂಬೇಡಿ ಅವ್ರ ಹತ್ರ, ಇಲ್ವಾದ್ರೆ ಕೊಂದಾಗ್ತೀವಿ ಅಂತ ಹೇಳಿ ಅಂತೆಲ್ಲ ಮಾಡ್ಲೂಬಾರ್ದು. ಅಥವಾ ಇನ್ನೊಂದು ಕಡೆಯಲ್ಲಿ ಯಾರೋ ಒಬ್ರು ತುಂಬಾ ಹಣ ಸಂಪಾದಿಸಿದ್ರೆ ನಮ್ಮ ಮಿತ್ರರು, ಅವ್ರಿಗೆ ಏನು ಟ್ಯಾಕ್ಸ್ ಹಾಕ್ಬೇಡಿ ಅಂತ ಹಾಗೆ ಮಾಡೋ ಹಂಗೂ ಇಲ್ಲ. ಎಲ್ಲರ ಅರ್ಹತೆ, ಎಲ್ಲರ ಯೋಗ್ಯತೆ, ಎಲ್ಲರೂ ಯಾವ ರೀತಿ ಸಂಪಾದಿಸಿದ್ದಾರೆ ನೋಡ್ಕೊಂಡು ಯಾವ ಮಟ್ಟದಲ್ಲಿ ತೆರಿಗೆ ಹಾಕುವುದರಿಂದ ಅವರನ್ನು ನಾವು ವಿಶೇಷವಾಗಿ ಘಾಸಿಗೊಳಿಸುವುದಿಲ್ವೋ, ಅವರ ವ್ಯಾಪಾರವೇ ಬಿದ್ದು ಹೋಗುವ ಹಾಗೆ, ಅವರ ವೃತ್ತಿಯೇ ಬಿದ್ದು ಹೋಗುವ ಹಾಗೆ, ಅವ್ರಿಗೆ ತುಂಬಾ ಏಟಾಗುವ ಹಾಗೆ ನಾವು ಮಾಡಬಾರ್ದು. ನಾಯಕರಾದವರು ತೆರಿಗೆ ಹಾಕ್ಬೇಕು, ತೆರಿಗೆ ಹಾಕದಿದ್ರೆ ನಡೆಯೋದು ಹೇಗೆ? ಆದ್ರೆ ತೆರಿಗೆ ಹಾಕುವಾಗ ಬೇರೆ ಬೇರೆ ಮಂದಿಗೆ ಯಾವುದರಿಂದ ಅವರಿಗೆ ನೋವಾಗುವುದಿಲ್ವೋ, ಅವರು ಆ ತೆರಿಗೆಯನ್ನು ಕೊಟ್ಟು ಬಳಿಕ ಕೂಡ ಅವರು ಬೇಗ ಚೇತರಿಸ್ಕೊಂಡು ಪರವಾಗಿಲ್ಲ, ಸರ್ಕಾರ ನಡಿಬೇಕಲ್ಲ, ದೇಶವನ್ನು ಕಾಪಾಡುವ ಸರ್ಕಾರ ಅಲ್ವೇ, ಅವರು ಎಲ್ಲರಿಗೋಸ್ಕರ ಬ್ರಿಡ್ಜ್ ಕಟ್ತಾರೆ, ರಸ್ತೆ ಮಾಡ್ತಾರೆ, ಮತ್ತೆ ಎಷ್ಟೆಷ್ಟೋ ಒಳ್ಳೊಳ್ಳೆ ಯೋಜನೆಗಳನ್ನು ಹಾಕ್ತಾ ಇರ್ತಾರೆ. ಅದರಿಂದ ನಮ್ಮ ತೆರಿಗೆ ಹೋಗ್ಲಿ, ಸಂತೋಷದಿಂದ ಕೊಡುವಂತ ಒಂದು ಪರಿಸ್ಥಿತಿಯನ್ನು ನಾಯಕರು ನಿರ್ಮಿಸಬೇಕು ಹೊರತು ಎಲ್ಲರೂ ಶಾಪ ಕೊಡುವ ಹಾಗೆ ತೆರಿಗೆ ಹಾಕುವರು. ಅದರಿಂದ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ. ಯಥಾ ಮಧು ಸಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದ ತದ್ವದ್ ಅರ್ಥಾನ್ ಮನುಷ್ಯೇಭ್ಯ ಆದದ್ಯ, ತಗೋಬೇಕು, ತೆರಿಗೆ ತಗೋಬೇಕು. ಅವಿಹಿಂಸಯ, ಅವಿಹಿಂಸ ಇಸ್ ಸೇಮ್ ಎಸ್ ಅಹಿಂಸ. ಅಹಿಂಸಯ, ಈ ತೆರಿಗೆ ತಗೊಳ್ಳುವ ಲೆಕ್ಕದಲ್ಲಿ ಯಾರಿಗೂ ಹಿಂಸೆ ಮಾಡಬಾರ್ದು. ನಾಯಕನು ಯಾರಿಗೂ ಹಿಂಸೆ ಮಾಡಬಾರ್ದು, ನ್ಯಾಯಪೂರ್ವಕವಾಗಿ ತೆರಿಗೆ ಹಾಕಬೇಕು ಹೊತ್ತು ಯಾರನ್ನಾರು ಸುಮ್ಮನೆ ಕಷ್ಟ ಕೊಡ್ಲಿಕ್ಕೋಸ್ಕರ, ಅವ್ರನ್ನು ಪೀಡಿಸಲಿಕ್ಕೋಸ್ಕರ, ಅವರಲ್ಲಿ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆಲ್ಲ ತೆರಿಗೆ ಹಾಕಬಾರ್ದು ಅಂತ ಒಂದು ಬಹಳ ಅನುಕಂಪದ ದಯಾಮಯವಾದ ಮಾತು ಇಲ್ಲಿ ಬಂದಿದೆ. ಇಲ್ಲಿಗೆ ಇವತ್ತಿನ ಈ ಕಿರುನೋಟವನ್ನು ಮುಗಿಸೋಣ. ಇನ್ನೊಮ್ಮೆ ಪುನಃ ವಿದುರ ನೀತಿಯಿಂದ ನಾಯಕನ ಲಕ್ಷಣಗಳು ಭಾಗ 2 ಅಂತ ಮಾಡೋಣ. ಲಲಿತಾಂಬಿಕೆಯ ಅನುಗ್ರಹದಿಂದ ವಿದುರ ನೀತಿಯ ಹೆಚ್ಚೆಚ್ಚು ಅಂಶಗಳನ್ನು ನಾವು ಕಲಿಯುತ್ತಾ ಹೋಗೋಣ ಅಂತ ಆಶಿಸುತ್ತಾ ಇಲ್ಲೇ ನಿಲ್ಲಿಸೋಣಂತೆ. ಹರಿ ಓಂ.